ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಧಾರವಾಡ ಜಿಲ್ಲೆಯ ಒಂದು ತಾಲೂಕಾ ಕೇಂದ್ರವಾದ ನವಲಗುಂದ ತನ್ನ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಕರಕುಶಲ ಪರಂಪರೆಗೆ ಹೆಸರುವಾಸಿಯಾಗಿದೆ. ನವಲಗುಂದದ ಜಮಖಾನೆ ಜಗತ್ಪ್ರಸಿದ್ಧವಾಗಿದ್ದು, ಇವುಗಳ ಮೇಲಿರುವ ನವಿಲು ಮತ್ತು ಹೂವಿನ ವಿಶಿಷ್ಟ ಜಾಮಿತೀಯ ವಿನ್ಯಾಸಗಳು ಆಕರ್ಷಣೀಯವಾಗಿವೆ. ನವಲಗುಂದ ಆಧ್ಯಾತ್ಮ ಕೇಂದ್ರವಾಗಿರುವ ಶ್ರೀ ನಾಗಲಿಂಗ ಸ್ವಾಮಿಗಳ ಮಠ ಲಕ್ಷಾಂತರ ಭಕ್ತರ ಆರಾಧ್ಯ ದೇವರಾಗಿದೆ. ಇಲ್ಲಿನ ಕಾಮಣ್ಣನ ಹಬ್ಬ ಉತ್ತರ ಕರ್ನಾಟಕದಲ್ಲಿಯೇ ಅತ್ಯಂತ ವಿಶಿಷ್ಟವಾದದ್ದು. ರಾಮಲಿಂಗ ಕಾಮಣ್ಣನ ಮೂರ್ತಿಯನ್ನು ನೋಡೋದಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತರು ಆಗಮಿಸ್ತಾರೆ. ನವಲಗುಂದ ಅಂದರೆ ನವಿಲುಗಳ ಗುಡ್ಡ ಎಂಬ ಅರ್ಥವೂ ಇದೆ. ಈ ಕ್ಷೇತ್ರದಲ್ಲಿ 2023 ಚುನಾವಣೆಯಲ್ಲಿ NH ಕೋನರೆಡ್ಡಿ ಮುಖಾಂತರ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಹಾಲಿ ಶಾಸಕ NH ಕೋನರೆಡ್ಡಿ, ನಿಂಗಾರೆಡ್ಡಿ ಹನುಮರೆಡ್ಡಿ ಕೋನರೆಡ್ಡಿ ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖವಾಗಿ ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಹಿರಿಯ ನಾಯಕರಾಗಿದ್ದಾರೆ. ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳಾದ ಮಹದಾಯಿ ಮತ್ತು ಕಳಸಾ ಬಂಡೂರಿ ನಾಲಾ ಯೋಜನೆ ಜಾರಿಗಾಗಿ ನಡೆದ ಹೋರಾಟಗಳಲ್ಲಿ ಕೋನರೆಡ್ಡಿ ಮುಂಚೂಣಿಯಲ್ಲಿದ್ದರು. ರೈತರ ಸಮಸ್ಯೆಗಳಿಗೆ ಧ್ವನಿಯಾಗುವ ಮೂಲಕ ರೈತ ನಾಯಕ ಅಂತ ಗುರುತಿಸಿಕೊಂಡಿದ್ದರು. ಇವರು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದಂತಹ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಕೋನರೆಡ್ಡಿ ಅವರು ದೀರ್ಘಕಾಲದವರೆಗೆ JDS ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದರು. ಅವರು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ನಿರ್ವಹಿಸಿದ್ದಾರೆ. ಡಿಸೆಂಬರ್ 2021ರಲ್ಲಿ ಇವರು JDS ಅನ್ನು ತೊರೆದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ JDS ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ನವಲಗುಂದ ಕ್ಷೇತ್ರದಿಂದ ಜಯಗಳಿಸಿ ಶಾಸಕರಾದರು. 2018ರಲ್ಲಿ ಇದೇ ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿಯ ಶಂಕರ್ ಪಾಟೀಲ್ ಮುನೇನಕೊಪ್ಪ ವಿರುದ್ಧ ಸೋಲು ಅನುಭವಿಸಿದರು. 2023ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 86,081 ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿಯ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರನ್ನು 22,199 ಮತಗಳ ಅಂತರದಿಂದ ಸೋಲಿಸಿ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸೋಲು ಗೆಲುವಿನ ಇತಿಹಾಸ 1957, 1962 ಹಾಗೂ 1967ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ RM ಪಾಟೀಲ್ ಗೆಲುವು ಸಾಧಿಸಿದರೆ 1972ರಲ್ಲಿ ಸಂಸ್ಥಾ ಕಾಂಗ್ರೆಸ್ನ ಕರವೀರಪ್ಪ ಕುಲಕರ್ಣಿ, 1978ರಲ್ಲಿ SV ಪಾಟೀಲ್, 1983, 1985 ಹಾಗೂ 1989ರಲ್ಲಿ ಕುಲಕರ್ಣಿ, 1994ರಲ್ಲಿ ಬಂಗಾರಪ್ಪನವರ KCPಯಿಂದ ಕಣಕ್ಕಿಳಿದಿದ್ದ ಕುರುಬ ಸಮುದಾಯದ KN ಗಡ್ಡಿ 13,998 ಮತಗಳನ್ನು ಗಳಿಸಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ MK ಕುಲಕರ್ಣಿಯವರನ್ನು ಸೋಲಿಸಿದರು. 1999ರ ಚುನಾವಣೆಯ ಹೊತ್ತಿಗೆ ಬಂಗಾರಪ್ಪನವರ KCP ಕಾಂಗ್ರೆಸ್ನಲ್ಲಿ ವಿಲೀನವಾಯಿತು. ಹಾಗಾಗಿ ಮಾಜಿ ಶಾಸಕ ಕುಲಕರ್ಣಿಗೆ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಬಂಗಾರಪ್ಪನವರ ಬೆಂಬಲಿಗ ಗಡ್ಡಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಚುನಾವಣೆಯಲ್ಲಿ ಗೆದ್ದು 2ನೇ ಬಾರಿಗೆ ಶಾಸಕನಾಗಿ SM ಕೃಷ್ಣ ಸರ್ಕಾರದಲ್ಲಿ ಸಚಿವರಾದರು. 2004ರ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಲಿಂಗಾಯತರ ರಾಜ್ಯ ನಾಯಕ, ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯಾದರು. ಶಾಸಕ ಗಡ್ಡಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಇತ್ತು. ಬಿಜೆಪಿಯ ಡಾಕ್ಟರ್ RB ಶಿರಿಯಣ್ಣವರ್ 30,195 ಮತ ಗಳಿಸಿ ಸಮೀಪದ ಎದುರಾಳಿ ಕಾಂಗ್ರೆಸ್ನ ಗಡ್ಡಿಯವರನ್ನ 3,839 ಮತಗಳಿಂದ ಮಣಿಸಿ ಶಾಸಕರಾದರು. 2008ರ ಚುನಾವಣೆಗೆ ಪೂರ್ವದಲ್ಲಾದ ಕ್ಷೇತ್ರಗಳ ಪುನರ್ರಚನೆ ನಂತರ ಗೆಲ್ಲುವ ಅವಕಾಶವಿದ್ದರೂ ಶಾಸಕ ಡಾಕ್ಟರ್ ಶಿರಣ್ಣವರಿಗೆ ಬಿಜೆಪಿ ಸ್ಥಳೀಯ ರಾಜಕಾರಣದ ಒಳಸುಳಿಯಿಂದಾಗಿ ಟಿಕೆಟ್ ಸಿಗಲಿಲ್ಲ. ಶಂಕರ್ ಪಾಟೀಲ್ ಮುನೇನಕೊಪ್ಪ ಅಭ್ಯರ್ಥಿಯಾದರು. ಶಂಕರ್ ಪಾಟೀಲ್ ಮುನೇನಕೊಪ್ಪ 49,436 ಮತಗಳನ್ನು ಪಡೆದು ಕಾಂಗ್ರೆಸ್ನ KN ಗಡ್ಡಿ ವಿರುದ್ಧ 16,895 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. 2013ರಲ್ಲಿ JDSನಿಂದ ಸ್ಪರ್ಧಿಸಿದ್ದ ಕೋನರೆಡ್ಡಿ 44,448 ಮತಗಳನ್ನು ಪಡೆದು ಬಿಜೆಪಿಯ ಶಂಕರಗೌಡ ಪಾಟೀಲ್ ವಿರುದ್ಧ 2,669 ಮತಗಳ ಅಂತರದಲ್ಲಿ ಗೆಲುವಿನ ರುಚಿ ಕಂಡರು. 2018ರ ಚುನಾವಣೆಯಲ್ಲಿ ಬಿಜೆಪಿಯ ಶಂಕರ್ ಪಾಟೀಲ್ ಮುನೇನಕೊಪ್ಪ 20,521 ಮತಗಳ ಅಂತರದಲ್ಲಿ ಗೆದ್ದರು. JDSನ ಕೋನರೆಡ್ಡಿ 45,197 ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಕುರುಬ ಸಮುದಾಯದ ವಿನೋದ್ ಅಸೂಟಿ 38,906 ಮತಗಳನ್ನು ಪಡೆಯುವುದಕ್ಕೆ
ಶಕ್ತರಾದರು. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದ NH ಕೋನರೆಡ್ಡಿ 86,081 ಮತ ಗಳಿಸಿದರೆ ಬಿಜೆಪಿಯ ಶಂಕರ್ ಪಾಟೀಲ್ ಮುನೇನಕೊಪ್ಪ 63,882 ಮತ ಗಳಿಸಿದರು. ಆ ಮೂಲಕ NH ಕೋನರೆಡ್ಡಿ 22,199 ಮತಗಳ ಅಂತರದಿಂದ ಜಯ ಗಳಿಸಿದ್ದಾರೆ. ಸದ್ಯ ಶಾಸಕರಾಗಿರುವ NH ಕೋನರೆಡ್ಡಿ ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದು ರಾಜ್ಯ ರಾಜಕಾರಣದಲ್ಲಿ ಸುದ್ದಿಯಲ್ಲಿದ್ದಾರೆ. ಈ ಕ್ಷೇತ್ರದ ಅಂದಾಜು ಮತದಾರರು: ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ 2,10,653 ಮತದಾರರಿದ್ದು 50,000 ಪಂಚಮಸಾಲಿ ಲಿಂಗಾಯತರು, 15,000 ರೆಡ್ಡಿ ಲಿಂಗಾಯತರು, 45,000 ಕುರುಬ, 35,000 ಮುಸ್ಲಿಂ, 30,000 SC ಹಾಗೂ ST, ರೆಡ್ಡಿ ಸಮುದಾಯದ 15,000 ಹಾಗೂ ಇತರೆ ಸಮುದಾಯದ 11,500 ಮತದಾರರಿದ್ದಾರೆ.